ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದ ಲಾರ್ಡ್. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 40ನೇ ವಚನ. ದೇವರ ವಾಕ್ಯ ಹೇಳುತ್ತದೆ, ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ತೀರಾ ಕಲಿತವನು ಗುರುವಿನಂತೆ ಆಗುವನು ಎಂಬುದಾಗಿ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಶಿಷ್ಯರನ್ನು 12 ಮಂದಿ ಶಿಷ್ಯರನ್ನಾಗಿ ಮಾಡಿ ಅವರಿಗೆ ಈ ಲೋಕದಲ್ಲಿ ಇರುವಾಗ ಏನು ಮಾಡಿದ, ದೇವರು ತನ್ನ ಸುವಾರ್ತೆಯನ್ನು ಸಾರಿ ಅವರನ್ನು ಸಿದ್ಧಪಡಿಸಿದರು. ಅದೇ ರೀತಿ ಶಿಷ್ಯರು ಕೂಡ ಯೇಸು ಕ್ರಿಸ್ತನ ಗುರುವಾಗಿ ಸ್ವೀಕಾರ ಮಾಡಿಕೊಂಡು ಆತನು ಬೋಧಿಸಿದ ದೇವರ ವಾಕ್ಯವನ್ನು ಅನೇಕ ಜನರ ಪಾಪ ಕ್ಷಮಾಪಣೆಗಾಗಿ ಅವರು ಇಡೀ ಲೋಕಕ್ಕೆಲ್ಲ ದೇವರ ಸುವಾರ್ತೆಯನ್ನು ಸಾರಿ ಅವರು ಕೂಡ ಯೇಸುವಿನಂತೆ ಗುರುವನ ಒಂದು ವಿದ್ಯಾಭ್ಯಾಸ ಕಲಿತು ಅವರು ಕೂಡ ಗುರುವಿನಂತೆ ಆಗಿದರು ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀವು ಕೂಡ ಗುರುಗಳಾಗಿ ನಿಮ್ಮ ಶಿಷ್ಯರಿಗೆ ದೇವರ ವಾಕ್ಯವನ್ನು, ದೇವರ ಸುವಾರ್ತೆಯನ್ನು ಸಾರಿ ಅದ್ಭುತವಾಗಿ ನೀವು ದೇವರ ಆಶೀರ್ವಾದದಲ್ಲಿ ಬೆಳ್ಳಿರಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಎಲ್ಲ ಮಕ್ಕಳು ಕೂಡ ನಿಮ್ಮ ಗುರುಗಳಿಗೆ ವಿಧೇಯರಾಗಿ, ಅವರು ಹೇಳಿದಂಥ, ಸೇವಕರು ಹೇಳಿದಂಥ ಎಲ್ಲ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಉನ್ನತವಾಗಿ ಅದು ನಿಮ್ಮ ಜೀವನದ ಅಳವಡಿಸಿಕೊಂಡು ದೇವರ ಆಶೀರ್ವಾದ ಪಡೆದುಕೊಳ್ಳಿರಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ದೇವರ ವಾಕ್ಯವನ್ನು ನಿಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.